ಬಿಜೆಪಿ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆಯ ಮಾತು. ನಮ್ಮ ದೇಶದಲ್ಲಿ ಕೆಲವರು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ. ನಾನು ಹಿಂದೂ, ನನಗೆ ಹಿಂದುತ್ವ ಬೇಕಿಲ್ಲ ಅಂತಾರೆ. ಆ ಮನುಷ್ಯನಿಗೆ ಅವನ ರಕ್ತವೇ ಗೊತ್ತಿಲ್ಲ. ಅನಂತಕುಮಾರ್ ಹೆಗಡೆ ಹೇಳಿದಂತಹ ಮಾತು ಪರೋಕ್ಷವಾಗಿ ಸಿದ್ದರಾಮಯ್ಯಗೆ ಅನಂತಕುಮಾರ್ ಹೆಗಡೆ ಟಾಂಗ್ ನೀಡಿದ್ದಾರೆ. ನಿನಗೆ ಹಿಂದುತ್ವ ಬೇಕೋ ಬೇಡವೋ ನಿನ್ನನ್ನ ಯಾರು ಕೇಳಿದ್ರು? ನಿನಗೆ ಹಿಂದುತ್ವ ಇಲ್ಲ ಅಂತ ನಾವು ಪರಿಗಣಿಸಿದ್ದೇವೆ. ಹಿಂದೂ ಎಂದು ಎನಿಸಿಕೊಳ್ಳಲು ಕೆಲವೊಂದು ಯೋಗ್ಯತೆ ಇದೆ. ಆಡಂಬರದ ಬದುಕನ್ನ ಒಪ್ಪಿಕೊಳ್ಳದೆ ಇರೋದು ಹಿಂದುತ್ವ. ಸತ್ಯವನ್ನ ಬಿಟ್ಟು ಬೇರೆ ಏನನ್ನೂ ಹೇಳದೆ ಇರೋದು ಹಿಂದುತ್ವ. ಹಿಂದುತ್ವದ ಬಗ್ಗೆ ಇಂತಹ ಕಮಂಗಿಗಳಿಗೆ ಏನು ಅರ್ಥ ಆಗಬೇಕು? ಜಾತಿ ಗೂಡು ಬಿಡದವರು ಹಿಂದುತ್ವದ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಅನಂತಕುಮಾರ್ ಹೆಗಡೆ. ನಮ್ಮ ದೇಶದಲ್ಲಿ ಕೆಲವು ಮಂದಿ ಹಿಂದುತ್ವದ ಬಗ್ಗೆ ಚರ್ಚೆ ಮಾಡ್ತಾರೆ. ನಾನು ಹಿಂದೂ ಆದ್ರೆ ನನಗೆ ಹಿಂದುತ್ವ ಬೇಕಿಲ್ಲ. ಆ ಮನುಷ್ಯನಿಗೆ ಅವನ ರಕ್ತನೇ ಗೊತ್ತಿಲ್ಲ, ಅಂಥವ್ರ ಬಗ್ಗೆಲ್ಲ ಹಿಂದುತ್ವದ ಬಗ್ಗೆ ನನಗೆ ಹಿಂದುತ್ವ ಬೇಕಿಲ್ಲ ಅಂತ. ನಿನಗೆ ಬೇಕೋ ಬೇಡ, ನಿನಗೆ ಯಾರು ಕೇಳಿದಾರೆ? ನಿನಗೆ ಹಿಂದುತ್ವ ಇಲ್ಲ ಅಂತ ನಾವು ಪರಿಗಣನೆ ಮಾಡಿಬಿಟ್ಟಾಗಿದೆ, ಬಿಟ್ಟಾಗಿದೆ. ಅಂಥವ್ರನ್ನ ಮತ್ತೆ ಹಿಂದುತ್ವದ ಬಗ್ಗೆ ನನಗೆ ಬೇಕಿಲ್ಲ ಅಂತ ಹೇಳಿದ್ರೆ ಅರ್ಥ ಏನು, ಬಿಟ್ರೇನು? ಅವನು ಹಿಂದೂ ಅಲ್ಲ ಅಂತ ನಾವು ತೆಗೆದಿಟ್ಟಾಗಿದೆ. ಹಿಂದೂ ಅಂತ ಹೇಳಿಸ್ಕೋಬೇಕಾದ್ರೆ ಕೆಲವೊಂದು ಯೋಗ್ಯತೆಗಳಿದೆ. ಆಡಂಬರದ ಬದುಕನ್ನು ಒಪ್ಕೊಳ್ಳದೆ ಇರತಕ್ಕಂಥದ್ದು ಹಿಂದುತ್ವ. ಸತ್ಯವನ್ನ ಬಿಟ್ಟು ಮತ್ತೇನು ಹೇಳದೆ ಇರತಕ್ಕಂಥದ್ದು ಹಿಂದುತ್ವ. ಈ ಪರಂಪರೆಯ ಬಗ್ಗೆ ಸಾವಿರ ವರ್ಷಗಳ ಬಗ್ಗೆ ಈ ಬದುಕಿನಲ್ಲಿ ಅಭಿಮಾನವನ್ನ ಹೊತ್ತು ತಿರುಗತಕ್ಕಂಥದ್ದು ಹಿಂದುತ್ವ. ಆನೋ ಭದ್ರ ಕೃತವೋ ಎಂತು ವಿಶ್ವತಃ, ಇದನ್ನು ಹೇಳಿರತಕ್ಕಂಥದ್ದು ಹಿಂದುತ್ವ. ಕಲ್ಲು ಮೂರ್ತಿಗೆಲ್ಲ ಪೂಜೆ ಮಾಡ್ತಕ್ಕಂಥದ್ದು, ಅದರ ಹಿಂದ್ಗಡೆ ಇರತಕ್ಕಂಥ ದಿವ್ಯತೆಯ ಆರಾಧನೆ, ಅದು ಹಿಂದುತ್ವ. ವ್ಯಕ್ತಿಯ ಭೌತಿಕ ಸಾಧನೆಗಳನ್ನು ಗುರುತಿಸೋದಲ್ಲ, ಬದಲಾಗಿ ಅದರ ಹಿಂದಿರತಕ್ಕಂಥ ಅಜಾಮ ವ್ಯಕ್ತಿತ್ವವನ್ನು ಗುರುತಿಸಿ ಆ ಒಂದು ಸಾಧನೆಯನ್ನು ಮಾಡ್ತಕ್ಕಂಥದ್ದು, ಅದು ಹಿಂದುತ್ವ. ಕಣ್ಣಿಗೆ ಕಾಣ್ತಕ್ಕಂಥದ್ದು ಮಾತ್ರ ಜಗತ್ತಲ್ಲ, ಅದರ ಹಿಂದ್ಗಡೆ ಒಂದು ಅಗೋಚರವಾಗಿರ್ತಕ್ಕಂಥ ಜಗನ್ನಿಯಾಮಕ ಶಕ್ತಿ ಇದೆ ಅಂತ ಭಾವಿಸ್ಕೊಂಡು ಅದರ ನಿಟ್ಟಿನಲ್ಲಿ ಅದರ ಆರಾಧನೆಯಲ್ಲಿ ತೊಡಗತಕ್ಕಂಥದ್ದು, ಅದು ಹಿಂದುತ್ವ. ಈ ಹಿಂದುತ್ವದ ಬಗ್ಗೆ ಇಂತಹ ಖಮಂಗಿಗಳಿಗೆ ಏನ್ರಿ ಅರ್ಥ ಆಗಬೇಕು? ಜಾತಿಯ ಗೂಡನ್ನ ಬಿಟ್ಟು ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದವರೆಲ್ಲ ಹಿಂದುತ್ವದ ಬಗ್ಗೆ ಚರ್ಚೆ ಮಾಡ್ತಾರೆ. ಜಾತಿಯ ಗೂಡನ್ನು ಬಿಟ್ಟು ಹೊರಗಡೆ ಬರಲಿಕ್ಕೆ ಅವ್ರ ಹತ್ರ ಆಗುದಿಲ್ಲ, ಅಂಥವರೆಲ್ಲ ಹಿಂದುತ್ವದ ಬಗ್ಗೆ ಚರ್ಚೆ ಮಾಡ್ತಾರೆ. ಸರಿಯಾಗಿ 2 ಪುಸ್ತಕ ಇಟ್ಟರೆ ಪುಸ್ತಕ ಓದಲಿಕ್ಕೆ ಅವರಿಗೆ ಯೋಗ್ಯತೆ ಇರುವುದಿಲ್ಲ, ಅಂಥವರೆಲ್ಲ ಹಿಂದುತ್ವದ ಬಗ್ಗೆ ಚರ್ಚೆ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕಂತ ಗೊತ್ತಿಲ್ಲ, ಅಂಥವರೆಲ್ಲ ಹಿಂದುತ್ವದ ಬಗ್ಗೆ ಚರ್ಚೆ ಮಾಡ್ತಾರೆ. ಹಿಂದುತ್ವ ಇದು ಭಾಷಣದ ಸರ್ಕಲ ಕಣ್ರಿ, ಇದೊಂದು ಬದುಕು. ಯಾರಿಗೆ ಈ ಒಂದು ಭವ್ಯ ಬದುಕಿನ ನಂಬಿಕೆ ಇಲ್ಲ, ಅಂಥವ್ರು ಹಿಂದೂಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ವಿವೇಕಾನಂದರ ಬದುಕಿನ ಆದರ್ಶಗಳು ನಮಗೆ ಬೇಕು. ಇವತ್ತಿನ ಆದರ್ಶ ಅಂದ್ರೆ ಅದು ಅಧಿಕಾರ ಮತ್ತು ದುಡ್ಡು. ವಿವೇಕಾನಂದ ಜಯಂತಿಯಲ್ಲಿ ಅನಂತಕುಮಾರ್ ಹೆಗಡೆ ಅವರ ಭಾಷಣ ಇದು. ಇಂದಿನ ಆದರ್ಶಕ್ಕೂ ಅಂದಿನ ಆದರ್ಶಕ್ಕೂ ವ್ಯತ್ಯಾಸ ಇದೆ. ದೇಶ ಧರ್ಮದಿಂದ ಹೊಟ್ಟೆ ತುಂಬುತ್ತಾ? ನಮ್ಮ ವಿಕಲಚೇತನ ಬುದ್ಧಿಜೀವಿಗಳಿಗೆ ಹೀಗೆ ಅನಿಸುತ್ತೆ. ದೇಶ ಧರ್ಮದಿಂದ ಬದುಕನ್ನು ಎಂಜಾಯ್ ಮಾಡಲು ಆಗುತ್ತಾ? ವಿವೇಕಾನಂದರ ಬದುಕು ವಿಕೃತ ವಿಚಾರವಾದಿಗಳಿಗೆ ಅಪ್ರಸ್ತುತ. ಪ್ರಗತಿಪರರ ವಿರುದ್ಧ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಅವರ ವಾಗ್ದಾಳಿ. ಸರಿ, ನಮಗೆ ನಾವೇ ಅಂದ್ಕೊಂಡ್ಬಿಡ್ತೀವಿ, ನಾನೆಲ್ಲದೂ ಕಲ್ತಿದ್ದೀನಿ, ನಾನು ಸರ್ವಜ್ಞ, ನನಗಿಂತ ಹೆಚ್ಚು ಬುದ್ಧಿವಂತರಿಲ್ಲ. ಕನ್ನಡಿ ಎದುರುಗಡೆ ನಿಂತ್ಕೊಂಡು ಒಳ್ಳೆ ಸೂಟು ಬೂಟು ಹಾಕೊಂಡು ನೋಡಿದಾಗ ನನಗೆ ನಾನೇ ಆದರ್ಶ, ಜಗತ್ತಿನಲ್ಲಿ ಮತ್ತೆ ನಂತರ ಯಾರು ಕಾಣೋದೇ ಇಲ್ಲ. ಹಾಗಿದ್ರೆ ಇವರೆಲ್ಲ ಯಾಕೆ? ಆದದ್ದಾಗೋಯ್ತಪ್ಪ, ಅವ್ರು ಬದುಕೋದು, ನನಗೆ ಅವರ ಆದರ್ಶ ಯಾಕಾಗಬೇಕು? ಇವತ್ತಿನ ಆದರ್ಶ ಬೇರೆ, ಇವತ್ತಿನ ಆದರ್ಶ ಅಧಿಕಾರ, ಇವತ್ತಿನ ಆದರ್ಶ ದುಡ್ಡು. ಈ ಆದರ್ಶಕ್ಕೂ ಹಿಂದಿನ ಆದರ್ಶಕ್ಕೂ ಅಜಗಜಾಂತರ ವ್ಯತ್ಯಾಸ. ನನಗೆ ಬದುಕನ್ನು ಹೇಳ್ಕೊಡ್ಬೇಕು, ಬದಲಾಗಿ ನೀವು ಯಾವುದೋ ಒಂದು ರೀತಿಯ ದೇಶ ಧರ್ಮ ಇದನ್ನೆಲ್ಲ ಹೇಳ್ತಾ ಕೂತ್ಕೊಂಡು ಅದರಿಂದ ನಾನು ಹೊಟ್ಟೆ ತುಂಬುತ್ತದ? ಅದರಿಂದ ನಾನು ಬದುಕನ್ನು ಎಂಜಾಯ್ ಮಾಡ್ಲಿಕ್ಕೆ ಆಗ್ತದ? ಇದೆಲ್ಲ ಯಾಕೆ? ನಮ್ಮ ವಿಕಲಚೇತನ ಬುದ್ಧಿಜೀವಿಗಳಿಗೆ ಹೀಗೆ ಅನ್ಸತ್ತೆ.
ಇದೆಲ್ಲ ಅಪ್ರಸ್ತುತ. ಶಂಕರಾಚಾರ್ಯ ಅವತ್ತಿನ ಕಾಲದಲ್ಲಿ ಆಗಿ ಹೋದ್ರು. ಇವತ್ತಿನ ದಿವಸ ಶಂಕರಾಚಾರ್ಯನ ನೆನಪಿಸ್ಕೊಳ್ಳೋದು ಕೂಡ ಅದೇನೋ ಒಂದು ರೀತಿಯ ಕಾಟಾಚಾರ ಅಂತ ಅನಿಸ್ಬಿಡುತ್ತೆ. 160 ವರ್ಷಗಳ ಹಿಂದೆ ಬದುಕಿ ಬಾಳಿರ್ತಕ್ಕಂಥ ವಿವೇಕಾನಂದರ ಬದುಕು ಇವತ್ತು ಎಷ್ಟೋ ಜನ ವಿಕೃತ ವಿಚಾರವಾದಿಗಳಿಗೆ ಇದು ಅಪ್ರಸ್ತುತ ಅಂತ ಅನಿಸ್ಬಿಡುತ್ತೆ. ಅದರಲ್ಲೇನಿದೆ ಹೋದ್ರು, ಅಲ್ಲಿ ಕರೆದಿದ್ರು, ಹೋದ್ರು, ನ್ಯೂಯಾರ್ಕದಲ್ಲಿ ಮಾತಾಡಿದ್ರು, ಬಂದ್ರು, ಒಂದಿಷ್ಟು ಕಡೆ ಭಾಷಣ ಹೊಡೆದ್ರು. ಏನಿದೆ ಆ ರೀತಿಯ ಒಂದು ಸತ್ವ? ಸ್ವಾಮಿ, ನಮಗೆ ಇಲ್ಲಿ ಕುಳಿತಿರ್ತಕ್ಕಂಥವ್ರಿಗೆ ನಮ್ಮ ಅಪ್ಪನ ಹೆಸರು ಗೊತ್ತಿದೆ, ನಮ್ಮ ಅಜ್ಜನ ಹೆಸರು ಗೊತ್ತಿದೆ. ಅಜ್ಜನ ಹೆಸರು ಎಷ್ಟು ಜನರಿಗೆ ಗೊತ್ತಿದೆ? ಅದಕ್ಕೂ ಹಿಂದಿನವರ ಹೆಸರು ಎಷ್ಟು ಜನರಿಗೆ ಗೊತ್ತಿದೆ? ಕಳೆದ ಒಂದು 25-30 ತಲೆಮಾರುಗಳ ಇತಿಹಾಸವನ್ನು ನಾವು ಹೇಳಬಲ್ವಾ? ನಮ್ಮ ಮನೆತನದಲ್ಲಿ ಇಂಥವರೆಲ್ಲ ಆಗಿ ಹೋಗಿದ್ದಾರೆ ಅಂತ. ಆದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.